ಮುಕ್ತಿಗೂ ಕಾರಣ ಮನಸ್ಸು ಅಂತ ಹೇಳ್ತಾರೆ. ಯಾವ ರೀತಿ ಮನಸ್ಸು ಈ ಪ್ರಪಂಚದಲ್ಲಿ ಬೆರೆತರೆ ಬಂಧನ, ಈ ಪ್ರಪಂಚದ ವಿಷಯಗಳಲ್ಲಿ ಬೆರೆತರೆ, ಈ ಪ್ರಪಂಚದಲ್ಲಿ ನನ್ನ ಮನಸ್ಸು ಬೆರೆತರೆ ಬಂಧನ, ಅದು ಅಜ್ಞಾನ ಬಂಧನ. ಈ ಮನಸ್ಸಿನ ಈ ಪ್ರಾಪಂಚಿಕ ವಿಷಯಗಳನ್ನು ನಾನು ಅನಾತ್ಮ, ಇದು ಸರಿ ಇಲ್ಲ ಅಂತ ಅದರಿಂದ ಹೊರಗೆ ಬಂದರೆ ಮುಕ್ತ. ಯಾವುದರಿಂದ ಮುಕ್ತ? ಈ ಬಂಧನದಿಂದ ಮುಕ್ತ. ಈ ಬಂಧನ ಅನ್ನೋದು ಯಾವುದು ಅಂದರೆ ಆಚೆ ಇಲ್ಲ, ವಸ್ತುಗಳಲ್ಲಿಲ್ಲ, ಅದು ನಿನ್ನ ಮನಸ್ಥಿತಿನಲ್ಲಿ ಇರ್ತಕ್ಕಂಥದ್ದು. ಒಂದು ಉದಾಹರಣೆ ತುಂಬ ಚೆನ್ನಾಗಿದೆ, ಅದನ್ನೇ ಒಂದು 5 ನಿಮಿಷ ಅಂತ ಹೇಳಿದ್ದೆ. ರಾಜಸ್ಥಾನದಲ್ಲಿ ಒಬ್ಬ ಒಂಟೆ ಹೋಗ್ತಾನೆ, ಅಲ್ಲಿ ಮರಳುಗಾಡು, ರಾತ್ರಿ ಆಗ್ಬಿಡುತ್ತೆ. ಅಲ್ಲಿ ಒಬ್ಬರು ಇಂಥ ಜನ ಬಂದವ್ರಿಗೆ ಸೇವೆ ಮಾಡ್ತಕ್ಕಂಥ ಒಂದು ಗುಡಿಸ್ಲಾಕೊಂಡಿರ್ತಾರೆ. ಅವರು ಗುರುಳಿದ್ದಂಗೆ ಅಂತ ಕಡೆ ಇರ್ತಾರೆ. ಇವನು ಬರ್ತಾನೆ, ರಾತ್ರಿ ಆಗಿರ್ತಾರೆ, ಅಲ್ಲಿ ತಂಗಬೇಕು ಅಂತ. ಒಂಟೆ ಜೊತೆಲಿ ಬಂದಿರ್ತಾನೆ. ಒಂಟೆ ಕಟ್ಟಾಕೋ ಹಗ್ಗ ಮರ್ತ್ಬಿಟ್ಟು ಬಂದ್ಬಿಡ್ತಾನೆ. ಆ ಒಂಟೆನ ಕೂತ್ಸೋದಕ್ಕೆ ಏನೇನೇನೋ ಮಾಡ್ತಾನೆ. ಆ ಒಂಟೆ ಕೂತ್ಕೊಂಡು ಏನು ಮಾಡೋದು ಕೂತ್ಕೊಳ್ಳಲ್ಲ. ರಾತ್ರಿಯಲ್ಲಿ ಹೇಗೆ ನಿಲ್ಸಕ್ಕೆ ಸಾಧ್ಯ? ಅಷ್ಟೊತ್ತಿಗೆ ಗುರು ಈಚೆ ಬರ್ತಾರೆ. ಏನು ಮಾಡ್ತಿದ್ದೀಯಪ್ಪ? ಗುರುಗಳೇ, ನಾನು ಈ ಒಂಟೆ ಕರ್ಕೊಂಡ್ಬಂದಿದ್ದೀನಿ, ಹಗ್ಗ ಕಳೆದೋಗಿದ್ದೀನಿಲ್ಲ, ಇದು ಏನು ಮಾಡೋದು ಕೂತ್ಕೊಂತ ಇಲ್ಲ. ಅದಕ್ಕೆ ಅವರೊಂದು ಉಪಾಯ ಹೇಳ್ತಾರೆ. ನೀನು ಏನು ಮಾಡಬೇಡಪ್ಪ, ನೀನು ಪ್ರತಿದಿನ ಹೆಂಗೆ ಹಗ್ಗ ಕಟ್ಟಾಗ್ತಾ ಇದ್ದೆ ಒಂಟೆನ, ಆ ರೀತಿ ಮಾಡು, ನೀನು ಸಾಕು, ಇನ್ನೇನು ಮಾಡಬೇಡ. ಅವನೇನು ಮಾಡ್ತಾನೆ, ಒಂದು ತಗೊಂತಾನೆ ಸುಮ್ಮನೆ ಹಿಂಗೆ ಕೈ, ಅಲ್ಲೊಂದು ಗೂಟ ಹೊಡೆದಂಗೆ ಕುಡಿತಾನೆ, ಹಗ್ಗ ತಗೊಂತಾನೆ ಕೈಯಾಗ, ಅದಕ್ಕೆ ಏನು ಬೇಕು ಹಿಂಗೆ ಅಂತಾನೆ, ಅದು ಹಿಂಗೆ ತಗೊಂತಾನೆ, ಹಿಂಗೆ ತಗೊಂಡೋಗಿ ಸುಮ್ಮನೆ ಹಂಗಂತಾನೆ. ಹಗ್ಗ ಇರಲ್ಲ ಅಲ್ಲಿ, ಹಗ್ಗ ಆಕ್ಷನ್ ಮಾಡ್ತಾನೆ, ಸೀದಾ ಹೊಟ್ಟೆ ಕೂತ್ಕೊಂಡ್ಬಿಡುದು. ತಿರುಗಿ ಬೆಳಿಗ್ಗೆ ಎಬ್ಬಿಸ್ಬೇಕು. ಅವನು ಗುರುಗಳು ಹೇಳ್ತಾ ಇಲ್ಲ ಅಂತ. ನೀನು ಏನು ರಾತ್ರಿ ಏನು ಮಾಡೋದು ಅದೇ ಮಾಡಪ್ಪ. ಏನು ಮಾಡ್ತಾನೆ, ಸೀದಾ ಹಿಂಗಂತಾನೆ, ಹಿಂಗೆ ತೆಗಿತಾನೆ, ಆಗುತ್ತೆ ಹಿಂಗೆ ತೆಗಿತಾನೆ, ಸೀದಾ ಆಟೋಮೆಟಿಕ್. ಇದು ಅರ್ಥ, ಇಷ್ಟು ಆಧ್ಯಾತ್ಮ ಅರ್ಥ ಇದೆ ಇದರಲ್ಲಿ ಅಂದರೆ, ಅಲ್ಲಿ ಹಗ್ಗ ಇಲ್ಲ, ಹಗ್ಗ ಬಂಧನ ಇಲ್ಲ. ಅಲ್ಲಿ ಆ ಒಂಟೆಗೆ ಯಾವುದು ಕಟ್ಟಿಲ್ಲ. ಆ ಒಂಟೆಗೆ ಕಟ್ಟಿರೋದು ಯಾವುದು? ಹಗ್ಗನೇ ಇಲ್ಲ ಅಲ್ಲಿ. ಆದರೆ ಒಂಟೆಗೆ ಏನು ಮನಸ್ಸಿಗೆ ಬಂತು, ನಾನು ಕಟ್ಟಾಗ್ತಾ ಇದೆ, ನಾನು ಕಟ್ಟಾಗ್ತಾ ಇದ್ದಾರೆ, ನಾನು ಬಿಡಿಸ್ತಾ ಇದ್ದಾರೆ. ಅದೇ ರೀತಿ ಈ ಜಗತ್ತು ಸಹ ಇದೇನಿದೆ, ಮಾಯಾ ಏನಿದೆ, ಇದು ಮಾಯಾ. ಇದನ್ನ ನೀನು ಅಂದ್ಕೊಂಡಿದ್ಯಾ, ಇದನ್ನ ನಿಜ ಅಂದ್ಕೊಂಡಿದ್ಯಾ, ಇದು ಹಗ್ಗ, ಇದು ಇಲ್ಲೇನು ಇಲ್ಲ. ನೀನು ಯಾವ ಬಂಧನ ನೀನು ಕಟ್ಟಾಗಿಲ್ಲ. ಈ ಕಟ್ಟಾಗಿರ್ತಕ್ಕಂಥದ್ದು ಯಾವುದೋ ನಿನ್ನ ಮನಸ್ಸು. ನಿನ್ನ ಮನಸ್ಸು ಇದರಲ್ಲಿ ಮುಳುಗಿದೆ, ಇದು ನೀನು ಕಟ್ಟಾಗಿದೆ. ಆ ಮನಸ್ಸಿಂದ ನೀನು ಏನು ಇಲ್ಲ ಅಂತ ನೀನು ಯಾವ ಅರಿವಾಗ್ತದೆ. ಇಷ್ಟೊತ್ತು ಅರಿವು ಬಗ್ಗೆ ಹೇಳ್ತಾ ಇದ್ರು. ಆ ಅರಿವು ಈ ಪ್ರಪಂಚ ಸತ್ಯ ಅಲ್ಲ, ಜೀವ, ನನ್ನಲ್ಲಿರ್ತಕ್ಕಂಥ ಜೀವ ಸತ್ಯ. ಜೀವಾತ್ಮ ಅನ್ನೋದು ಈ ಪ್ರಪಂಚದಲ್ಲಿ ಬೆರೆತಾಗ ಮಾತ್ರ ಅದಕ್ಕೆ ಬಂಧನ. ಅದು ಬೆರೀದೇ ಇದ್ದರೆ ಅದು ನಿತ್ಯ ಶುದ್ಧ ಸತ್ಯವಾದ ಆತ್ಮ ಸ್ವರೂಪಕ್ಕೆ ಅದಕ್ಕೆ ಯಾವ ಬಂಧನವೂ ಇಲ್ಲ. ಅದು ಬಂಧನಾತೀತವಾದದ್ದು. ಅದನ್ನು ಅರಿತುಕೊಂಡಾಗ ಮಾತ್ರ ಈ ಬಂಧನದಿಂದ ನೀನು ಮುಕ್ತಿ ಸಿಗುತ್ತೆ. ಇಲ್ಲದಿದ್ದರೆ ಈ ಬಂಧನದಲ್ಲೇ ನೀನು ಬಿದ್ದು ಒದ್ದಾಡ್ತೀಯ. ಅದು ಇಲ್ಲ. ಅದು ನೀನು ಅಜ್ಞಾನದಿಂದ ಈ ಬಂಧನ ಅಂತ ತಿಳ್ಕೊಂಡು ಈ ಪ್ರಪಂಚದಲ್ಲಿದ್ದು ಈ ಪ್ರಪಂಚವೆಲ್ಲ ನಿಜವೆಂದು ಭಾವಿಸಿ ಈ ಬಂಧನದಲ್ಲಿ ಇದೆಯೇ ಹೊರತು ನಿಜವಾಗಿ ಇದು ಬಂಧನ ಅಲ್ಲ. ಇದನ್ನು ನೀನು ಅರಿತುಕೊಂಡಾಗ, ನಿನ್ನ ಅಜ್ಞಾನ ತೊಲಗಿದಾಗ, ಇದು ಅನಾತ್ಮ, ಆತ್ಮ ಯಾವುದು, ಅನಾತ್ಮ ಯಾವುದು? ಈ ಅನಾತ್ಮ ಅನ್ನೋದು ಪ್ರಪಂಚ, ಆತ್ಮ ಅನ್ನೋದು ಶುದ್ಧ ಚೈತನ್ಯ ನಿನ್ನ ಅಂತರಂಗದಲ್ಲಿರ್ತಕ್ಕಂಥದ್ದು. ಆ ಶುದ್ಧ ಚೈತನ್ಯ ಯಾವುದು ಸಹ ಯಾವುದಕ್ಕೂ ಬಂಧನ ಇಲ್ಲ. ಅದು ನಿತ್ಯ ಮುಕ್ತ ಸತ್ಯವಾದಂಥದ್ದು. ಅದನ್ನು ಅರಿತಾಗ ನಿನ್ಗೆ ಈ ಬಂಧನದಿಂದ ಮುಕ್ತಿ.